ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಈ ದಿವಸ ನಮಗೆ ತುಂಬಾ ಕೋಆಪರೇಟ್ ಮಾಡಿದ್ದೀರಾ. ನಿಮ್ಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ. ಅದೇನು ಅಂತ ತೊಂದರೆ ಇಲ್ಲ ಬಿಡಿ ಸರ್. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್ ಸರ್, ನೀವು ಫಿಲ್ಮ್ ಮಾಡಿದಾಗ ನಂಗೊಂದು ಚಾನ್ಸ್ ಕೊಡಿ ಸರ್. ಯು ಡೋಂಟ್ ವರಿ ಡಾಕ್ಟರ್, ನಾನು ಈಗ ಮಾಡ್ತಿರೋ ಚಿತ್ರದಲ್ಲಿ ನಿಮ್ಗೊಂದು ಪಾತ್ರ ಖಂಡಿತ ಕೊಟ್ಟೆ ಕೊಟ್ಟೆ. ಥ್ಯಾಂಕ್ ಯು ಸರ್. ಬಟ್ ಆನ್ ಒನ್ ಕಂಡೀಷನ್. ಏನ್ ಸರ್? ನಾನು ಬದುಕಿದ್ರೆ ಮಾತ್ರ. ಬಿಡ್ತೋನಿ ಸರ್. ಏನ್ ಸರ್ ಮಾತಾಡ್ತೀರಾ ನೀವು? ನೋಡಿ ಸರ್, ನಿಮ್ಮಂತ ಆಶಾವಾದಿಗಳು ಜೀವನದಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದನ್ನ ಸಾಧಿಸದೆ ಸಾಯಲ್ಲ ಸರ್. ಡಾಕ್ಟ್ರೇ, ಗಾದೆನೆ ಕೇಳಿಲ್ವಾ ನೀವು? ತಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆತ ದೈವ ಅನ್ನೋ ಹಾಗೆ ನಾವು ಬದುಕಿರೋರು ಖಂಡಿತ ಸಾಯಲ್ಲ ಅಂತ ಅನ್ಕೋಬೇಕು ಸರ್. ನಿಮ್ಮ ಹತ್ರ ಮಾತ್ರ ಯಾರು ಮಾತಾಡಕ್ ಆಗಲ್ಲ ಸರ್. ಯಾಕೆ? ಅದ್ ದೊಡ್ಡ ಹುಚ್ಚನ ನಾನು? ಆಗಲ್ಲ ಸರ್. ತಮಾಷೆ ಮಾಡಿದೆ ಅಷ್ಟೇ. ಲೋ ಮಚ್ಚಿ, ನಾವು ಆ ಯಮ ಚಿತ್ರಗುಪ್ತರ ಹತ್ರ ಹೋಗ್ಬಿಟ್ಟು ಇನ್ನಾವ ಹೊಸ ನಾಟಕವನ್ನು ಆಡಬೇಕೆಂದಿರುವಿರೋ? ಯಮಧರ್ಮ ಅದು ಇನ್ನು ನಾನು ನಿಮ್ಮ ಯಾವ ಹೊಸ ನಾಟಕಕ್ಕೂ ಜಗ್ಗುವುದಿಲ್ಲ. ಇನ್ ಮುಂದ್ ನಾಟಕ ಆಡೋ ಅವಶ್ಯಕತೆ ಇಲ್ಲ ಯಮ್ಮ. ನಾನು ಅದೇನ್ ಅನ್ಕೊಂಡಿದ್ದೋ ನನ್ನ ಕೈ ಬಂದಾಯ್ತು. ಧರ್ಮ, ಯಮ ಧರ್ಮ. ಹೌದು ಯಮ, ನೀನ್ ಧರ್ಮನೇ. ಯಾವತ್ತಿದ್ರು ಯಮಧರ್ಮನೇ. ಮತ್ತೇನು ಅಟ್ಟಕ್ಕೇರಿಸುವಂತಿದೆ ಯಮರಾಜ? ಇಲ್ಲ ಚಿತ್ರಗುಪ್ತ, ಖಂಡಿತ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು ಯಮರಾಜ. ನಾನು ನಿನಗೂ ತುಂಬಾ ತೊಂದರೆ ಕೊಟ್ಟೆ. ದಯಮಾಡಿ ನನ್ನನ್ನು ಕ್ಷಮಿಸು. ಈ ಯಮಧರ್ಮನ ಹತ್ತಿರ ನಿನಗೆ ಕ್ಷಮೆಯೇ? ಅದು ಕನಸಿನಲ್ಲೂ ಸಾಧ್ಯವಾಗದ ಮಾತು. ಯಮರಾಜ, ಈ ನರಮಾನವರು ಕರಗಿದರೆ ಕಾಲಿನಲ್ಲಿ ಒದೆಯುತ್ತಾರೆ, ಕಲ್ಲಿನಂತಿದ್ದರೆ ಕಾಲಿಗೆ ಬೀಳುತ್ತಾರೆ. ಇಷ್ಟು ದಿನ ನಿನ್ನ ಒಂದೇ ರೂಪವನ್ನು ನೋಡುತ್ತಿದ್ದರು, ತೋರಿಸು ನಿನ್ನ ರುದ್ರ ರೂಪವನ್ನು. ಯಾರ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಜನರಿಗೆ ಉಸಿರು ಕಟ್ಟಿದಂತಾಗುತ್ತದೆಯೋ, ಯಾರ ಬರುವಿಕೆಯನ್ನು ಕೇಳಿದ ಮಾತ್ರದಿಂದಲೇ ಕಾಲನು ಬರುತ್ತಿದ್ದಾನೆ ಎಂದು ಠಾರನೆ ನಡುಗಿ ಬುದುರಿ ಮೂಲೆಯನ್ನು ಸೇರಿಕೊಳ್ಳುವರು, ಅಂತಹ ಯಮಪುರಿಯ ಸಾರ್ವಭೌಮ ಈ ಯಮಧರ್ಮನ ಮನಸ್ಸನ್ನು ಕೆಡಿಸಿ ಕನಸಿನಲ್ಲಿಯೂ ಕಲ್ಪನೆಗೆ ಬಾರದಂತಹ ಕಷ್ಟ ಕೋಟಲೆಗಳನ್ನು ನೀಡಿದ ನಿನಗೆ ಕ್ಷಮೆಯೇ? ಅಸಂಭವ. ಯಮಲೋಕದ ಯಮ ಶಿಕ್ಷೆಗೆ ಬದ್ಧನಾಗಲು ಸಿದ್ಧನಾಗು ನಿರ್ದೇಶಕ. ಮಿಸ್ಟರ್ ಯಮ, ನಾನು ಯಾವ ಶಿಕ್ಷೆಗೂ ಹೆದರೋದಿಲ್ಲ. ನಾನು ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಏನಂತ ತಿಳಿದ ನನ್ನ ತಪ್ಪು ತಿಳ್ಕೊಂಡಿದ್ಯಲ್ಲ, ಅದಕ್ಕೆ ನಾನು ನಿನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೆಲ್ಲ ಗೊತ್ತಿದೆ. ಏನ್ ನಿಂಗೆ ಗೊತ್ತಿರೋದು? ಸಿನಿಮಾ ಅಂತ ನಂಬ್ಕೊಂಡ್ ತಪ್ಪಿಗೆ ನನ್ನ ಹೆಂಡತಿ ಮಕ್ಕಳು ತಿನ್ನೋಕೆ ಗತಿ ಇಲ್ಲದೆ ತಿರುಬೋಗಿಗಳಾಗಿ ಸತ್ತಿದ್ ನಿನ್ ಗೊತ್ತಾ? ಬುದ್ಧಿವಂತ ಅಂತ ನನ್ನನ್ನು ಎದುರುಗಡೆ ಹೊಗಳ್ತಾ ನಾನು ಅನ್ನ ತಿಂದ ನನ್ನ ಮಕ್ಕಳೇ ನನ್ನ ಬೆನ್ನಿಗೆ ಚೂರಿ ಹಾಕಿದ್ ನಿನ್ ಗೊತ್ತಾ? 9 ತಿಂಗಳು ಹೆಚ್ಚು ಹೊತ್ತು ಸಾಕಿ ನನ್ನ ತಾಯಿನ ಒಂದು ಕ್ಷಣನೂ ನಂಗೆ ಸುಖವಾಗಿರ್ಲಿಕ್ಕಾಗ್ಲಿಲ್ಲ. ನಿನಗೆ ಇಲ್ಲ ಸಲದ ಆಸೆಗಳನ್ನು ತೋರಿಸಿ ನಾನು ಭೂಮಿ ಬರ್ದೇ ಇದ್ದಿದ್ರೆ ಇವತ್ತು ನನ್ನ ತಾಯಿ ಬೀದಿ ಬೀದಿಯಲ್ಲೂ ಭಿಕ್ಷೆ ಎತ್ತಬೇಕಾಗಿತ್ತು. ಅದ್ ನಿನಗೆ ಗೊತ್ತಾ? ನಿನಗೇನು ಗೊತ್ತಾಗುತ್ತೆ ಯಮ? ನಿಮ್ ಯಮಲೋಕ ಬರೋ ಪಾಪಿಗಳು ಯಾಕೆ ಪಾಪ ಮಾಡ್ತಾರಂತ ಗೊತ್ತಿಲ್ಲದೆ ಈ ಚಿತ್ರಗುಪ್ತ ಹಾಕೋ ಲೆಕ್ಕಕ್ಕೆ ಲೆಕ್ಕಾಚಾರವಿಲ್ಲದೆ ಶಿಕ್ಷೆ ಕೊಡೋದು ಮಾತ್ರ ಗೊತ್ತು. ಈ ಕೆಟ್ಟು ಕೊಳ್ತು ನಾತಿರೋ ಸಮಾಜದಲ್ಲಿ ಕ್ಷಣ ಕ್ಷಣಕ್ಕೂ ನೊಂದು ಬೆಂದು ಬೇಯ್ತಿರೋ ನನಗ್ ಗೊತ್ತು ಏನು ಅಂತ. ನನ್ನ ತಾಯಿ ನನಗೆ ಬಲವಂತವಾಗಿ ಮದುವೆ ಮಾಡಿದ್ಲು. ಮದುವೆಗೆ ಮುಂಚೆ ಎಲ್ಲದಕ್ಕೂ ಅಮ್ಮ ಅಂತ ಕೇಳ್ತಿದ್ದವನು ಮದುವೆ ಆದ್ಮೇಲೆ ಹೆಂಡತಿನ ಕೇಳೋಕ್ ಶುರು ಮಾಡಿದೆ. ಇದನ್ನ ನೋಡಿ ತನ್ನ ಮೇಲೆ ತನ್ನ ಮಗನ ಪ್ರೀತಿ ಇವಳಲ್ಲಿ ಕಿತ್ಕೊಂಡ್ಬಿಡ್ತಾಳಂತ ನನ್ನ ಹೆಂಡತಿ ಮೇಲೆ ನಿಂತ್ರು ಜಗಳ ಮಾಡಕ್ ಶುರು ಮಾಡಿದ್ಲು. ಅತ್ತೆ ಸೊಸೆಯರ ಜಗಳದ ಮಧ್ಯೆ ನನ್ನ ಮಾತಿದ್ರು ಮೂಕನಾಗಿದ್ದೆ. ಯಾಕೆ ಗೊತ್ತಾ? ನನ್ ಜೀವ ಕಟ್ಕೊಂಡಿರೋ ಗಂಡನಿಂದನೂ ಸುಖ ಇಲ್ಲ, ಹುಟ್ಟಿರೋ ಮಕ್ಳಿಂದನೂ ಸುಖ ಇಲ್ಲ. ಹುಚ್ಚಿ ಹಿಡಿದಿದ್ಯಾ ನಿನಗೆ? ನಿನ್ನಂಥವ್ನ ಕಟ್ಕೊಂಡ ಮೇಲೆ ಹುಚ್ಚಿಡಿದೆ ಇರುತ್ತಾ? ಏಯ್, ನಾಲ್ಗೆ ಸ್ವಲ್ಪ ಬಿಗಿಡ್ ಮಾತಾಡೆ. ಈಗ ಸುಮ್ನಿದ್ರೆ ಸರಿ, ಇಲ್ಲಾಂದ್ರೆ ಏನೇ ಮಾಡ್ತೀಯ ನೀನು? ನೋಡ್ದೇನು ನಿನ್ನಿದೆಯಾನ ಭಯ ನಿಲ್ದೆ ಹೇಗ್ ಮಾತಾಡ್ತಿದ್ದಾಳೆ ಅಂತ? ಭಯ ಇಲ್ಲದೆ ಮಾತಾಡ್ತಿರೋದು ನಾನಲ್ಲ, ನೀನು. ಹೇಳ್ರಿ ಅವಳಿಗೆ. ಅವನೇನೆ ಕೇಳೋದು, ನಾನ್ ಹೇಳ್ತೀನಿ ಕೇಳು. ಒಳ್ಳೆ ಕಾಗೆ ನುಗ್ದಂಗಿ ನುಗ್ಬಿಟ್ಟಲ್ಲಿ ಮನೆಗೆ. ನೀನ್ ಬಂದ್ಮೇಲೆ ಕಣಿ ನನ್ ಗಂಡ ಸತ್ತಿದ್ದು, ನನ್ ಮಗ ಕೆಲ್ಸ ಇಲ್ದೆ ಪೈಸೆಗೂ ಅಲೆಯಂಗಾಗಿದ್ದು. ಹಾಳಾದವಳೆ. ನಿನ್ ಸತ್ ಸುಣ್ಣ ಆದ್ಮೇಲೆ ಕಣಿ ನನ್ ಮಗ ಉದ್ಧಾರ ಆಗುದು. ಸಾಕೋಕ್ ಯೋಗ್ಯತೆ ಇಲ್ದಿದ್ಮೇಲೆ ನಿಮ್ಗೆ ಯಾಕ್ರಿ ಬೇಕು ಹೆಂಡತಿ ಮಕ್ಕಳು? ನೋಡೋರ್ ಕಣಿಗೆ ಬಡ ಸಾಬಿ, ಮನೇಲಿ ಫಕೀರ್ ಸಾಬಿ. ಸಿನಿಮಾ ಅಂತ ನೀವು ಸಾಯೋದಲ್ದೆ ನಮ್ಮನ್ನು ಯಾಕ್ರಿ ಸಾಯಿಸ್ತೀರಾ? ಈ ಹಾಳು ಬಾಳ್ಗಿಂತ ಆ ನಾಯಿ ಬಾಳಿ ಎಷ್ಟೋ ಮೇಲು. ಮುಚ್ಚ ಬಾಯಿ. ನನ್ ಮಗ ಆನೆ ಇದ್ದಾಗೆ, ಸತ್ರು ಕೋಟಿ ಬದುಕಿದ್ರು ಕೋಟಿ. ಅವನ್ ಯಾವತ್ತಿದ್ರು ರಾಜ ಕಣೆ. ಹೌದಾ? ಈಗ ಸಡನ್ ಆಗಿ ನಿನ್ ಸತ್ರೆ ನಿನ್ನ ಸಂಸ್ಕಾರ ಮಾಡೋದಕ್ಕೆ ನಿನ್ನ ಮಗನ ಕೈಲಿ 5 ಪೈಸನಾದ್ರೂ ಇದೆಯಾ ಕೇಳು. ಇಷ್ಟು ವರ್ಷ ಅದು ಬರುತ್ತೆ ಇದು ಬರುತ್ತೆ ಅಂತ ಹೇಳಿ ನನ್ನ ಮೈ ಮೇಲಿದ್ದ ಒಡವೆನೆಲ್ಲ ತಗೊಂಡು ಹೋಗಿ ಅಡವಿಟ್ಟ. ಈಗ ಉಳಿದಿರೋದು ನಾನೊಬ್ಳೆ. ನನ್ನನ್ನು ಕರ್ಕೊಂಡು ಹೋಗಿ ಯಾರಿಗಾದ್ರೂ ತಲೆ ಓಡಿಸಿ ಬದುಕೊಂಡ್ ಕಣೆ. ನಾನು ತಲೆ ಹಿಡಿದು ಬದುಕೊಂಡ ಅಲ್ಲ. ನಾನು ಮಾತಾಡಿದ್ರೆ ಹೀಗೆ ಉರಿದು ಬೀಳ್ತೀಯಲ್ಲ. ನಿನ್ನನ್ನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಒಂದು ದಿನನಾದ್ರೂ ಈ ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಡ್ಸಿದ್ಯಾ? ಬಟ್ಟೆ ಬಿಡು, ಒಂದು ಹೊತ್ತಾದ್ರೂ ಒಳ್ಳೆ ಊಟ ಹಾಕ್ಸಿದ್ಯಾ? ಇಲ್ಲ. ಇವತ್ತಲ್ಲ ನಾಳೆ ಸೂಪರ್ ಹಿಟ್ ಆಗಿ ಆಗ್ತೀನಿ ಅಂತ ನಮ್ಮ ಹೊಟ್ಟೆಗೆ ಹಿಟ್ಕೋ ಗತಿ ಇಲ್ದೆ ನಂಗೆ ಮಾಡಿದ ಪುಣ್ಯಾತ್ಮ ನೀನು. ಸಹ ನಿರ್ದೇಶಕನಿಗೆ
ಸರ್ಕಾರ ಕೊಟ್ಟಿರೋ ಅವಾರ್ಡ್ ಇಂದ ಬೀದಿ ಬೀದಿಲಿ ನಿನಗೆ ಸನ್ಮಾನ, ಇಲ್ಲಿ ಮನೇಲಿ ಸಾಲಗಾರಿಂದ ದಿನ ಅವಮಾನ. ನಾನು ಕೇಳೋ ಒಂದೊಂದು ಪ್ರಶ್ನೆಗೂ ನಿನಗೆ ಉತ್ತರ ಕೊಡೋಕ್ಕಾಗಲ್ಲ. ಯಾಕೆಂದ್ರೆ ನಿನ್ನ ಜೀವನನೇ ಒಂದು ಪ್ರಶ್ನೆ. ಕೆಲಸಕ್ಕೆ 5 ನಿಮಿಷ ರೆಸ್ಟ್ ಇಲ್ಲದೆ ಹೋದ್ರು 5 ಪೈಸೆ ಕಮಾಯಿ ಕೂಡ ಇಲ್ಲ. ಇಂಥ ಕೆಲಸ ಮಾಡೋದಕ್ಕಿಂತ ಹೋಗ್ ಭಿಕ್ಷೆ ಬೇಡು. ನನ್ ರಕ್ಷೆ ಇರೋವರೆಗೂ ನನ್ನ ಮಗ ಯಾಕೆ ಭಿಕ್ಷೆ ಬೇಡ್ತಾನೆ? ಅವನ್ಗೆ ಮೀಸೆ ಬಂದು ಆಸೆ ಹುಟ್ಟಿದ್ಮೇಲೆ ಮುತ್ ಕೊಡಕ್ ಬಂದವಳು ನೀನು ಕಣಿ. ಅಲ್ಲಿವರೆಗೂ ತುತ್ತು ಕೊಟ್ಟು ಬೆಳೆಸ್ತವಳು ನಾನು ಕಡೆಲೆ ಬೇವರ್ಸಿ ನಾನಲ್ಲ ನೀನು. ನನ್ ಲೈಫ್ಗೆ ಸ್ಫೂರ್ತಿ ಕಣೆ ನನ್ ತಾಯಿ, ನನ್ ಬಾಳಿನ ಕಣ್ಣವಳು. ನಿನ್ನಂತವಳು ನನ್ನ ಮೈ ಮೇಲಿರೋ ಕೂದಿನಷ್ಟು ತರಬಹುದು, ಹೆತ್ತ ತಾಯಿನ ತರಕಾಗೋದಿಲ್ಲ ತಿಳ್ಕೊ. ಇದೇ ಮಾತಾ ಬಂದ್ರ? ಯಾವಾಗ ನೋಡಿದ್ರು ತಾಯಿ ಮಾತೆ ಹೆಚ್ಚು. ನಾನೇನಂದ್ರೆ ತಲೆಗೆ ಹೋಗೋದಿಲ್ಲ. ಹೇಳಿ, ಇದು ನನ್ ತಪ್ಪ ಇಲ್ಲ ನನ್ನ ಹಣೆ ಬರ ಬರ್ದಾರ ಆ ಬ್ರಹ್ಮನ್ ತಪ್ಪ? ನನ್ನ ಹೆಂಡತಿ ಮಕ್ಕಳನ್ನ ಸುಖವಾಗಿರ್ಲಿಕ್ಕಾಗ್ಲಿಲ್ಲ. ನನ್ನ ತಾಯಿ ಅವಳ ಕನ್ಸಲ್ಲೂ ನನ್ನಿಂದ ಸುಖ ಕಾಣ್ಲಿಲ್ಲ. ಇಷ್ಟೆಲ್ಲ ನೋವಿದ್ರು ನಾನು ನಗ್ನಗ್ತಾ ಇದ್ದೆ. ಯಾಕೆ ಗೊತ್ತಾ? ಎಂದಾದ್ರೂ ಒಂದ್ ದಿವಸ ನನ್ನ ತಾಯಿನ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಸ್ತೀನಿ ಅಂತ. ಆದ್ರೆ 2 ಸಾರಿ ನನಗೆ ಹಾರ್ಟ್ ಅಟ್ಯಾಕ್, ಮೈನರ್ ಹಾರ್ಟ್ ಅಟ್ಯಾಕ್ ಆದಾಗ ಆ ಭರವಸೆನೂ ಕಳ್ಕೊಂಡ್ಬಿಟ್ಟೆ. ಯಾವ ನಾನು ಸತ್ತೋಗ್ಬಿಡ್ತೀನೋ ಅನ್ನೋ ಭಯ ನನ್ನನ್ನು ಕಾಡ್ತಾ ಇತ್ತು. ನಾನು ಸಡನ್ ಸತ್ತೋದ್ರೆ ನನ್ನ ತಾಯಿ ಆದ್ರೂ ಸುಖವಾಗಿರ್ಲಿ ಅಂತ LIC ಬಾಂಡ್ ಮಾಡಿಸ್ದೆ. ನನ್ನ ತಾಯಿ ಹೆಸರಲ್ಲಿ ನಾನು ಸತ್ ಮೇಲೆ ಅವಳಿಗೆ ಹಣ ಸಿಗೋ ಹಾಗೆ ನಾಮಿನೇಷನ್ ಕೂಡ ಮಾಡಿಸ್ದೆ. LIC ಬಾಂಡ್ ನನ್ನ ಕೈ ತಲುಪೋ ಮುಂಚೆನೆ ಶೂಟಿಂಗ್ ನಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಕೊಂಡ್ಬಿಟ್ಟೆ. ಆ ಸಮಯದಲ್ಲಿ ನನ್ನ ತಾಯಿ ಏನಾದ್ರು ಇಲ್ಲಿದ್ದಿದ್ರೆ ಆ ವಿಷಯ ಕೇಳಿ ಅವಳು ಸತ್ತೋಗ್ಬಿಡ್ತಿದ್ರು. ದೇವ್ರ ದಯ, ಅವಳು ತೀರ್ಥಕ್ಕೆ ಹೋಗಿದ್ರು. ಏನಾದ್ರೂ ಮಾಡಿ LIC ಬಾಂಡ್ ನನ್ನ ಕೈ ತಲುಪೋವರೆಗೆ ಈ ಭೂಲೋಕದಲ್ಲೇ ಇರ್ಬೇಕು ಅಂತ ಹೇಳಿ ನಿನಗೆ ಇಲ್ಲ ಸಲದ ಆಸೆ ತೋರಿಸಿ ಭೂಲೋಕಕ್ಕೆ ಬಂದೆ. ಇಷ್ಟೇ ನಡೆದಿದ್ದು. ಇಲ್ಲಿ ನೋಡು, ಈಗ LIC ಬಾಂಡ್ ನನ್ನ ಕೈ ಬಂದಿದೆ. ಬೇಕಾದ್ರೆ ನೀವು ನನ್ನ ಜೊತೆ ಬನ್ನಿ. ಇದು ನನ್ನ ತಾಯಿ ತಲುಪಿಸಿ ಈ ಜನ್ಮ ತಾಯಿ ಋಣ ತೀರಿಸಿ ಅವಳು ಕೊನೆಯದಾದ ಕೈ ತುತ್ತು ತಿಂದು ಬಂದ್ಬಿಡ್ತೀನಿ ಯಮರಾಜ. ನಾವಿನ್ನು ಬರುವುದಿಲ್ಲ, ನೀನೇ ಹೋಗಿ ಬಾ. ಥ್ಯಾಂಕ್ಸ್ ಯಮರಾಜ. ಚಿತ್ರಗುಪ್ತರೇ, ಬ್ರಹ್ಮನ ಹಣೆಯ ಬರಹವನ್ನು ಮೆಚ್ಚಬೇಕಾದ್ದೆ. ಈ ಕರುಳಿನ ಕುಡಿಗಳ ಸಂಬಂಧ, ಈ ಭೂಮಿಯ ಋಣ ತೀರಿದರೂ ಮರೆಯಲಾರದ ಮಮಕಾರದ ಅನುಬಂಧ ಯಮರಾಜ. ಹಣೆಯ ಬರಹಕ್ಕೆ ಯಾರು ಹೊಣೆ? ಅವನವನು ಮಾಡಿದ ಪ್ರಾರಬ್ಧ ಕರ್ಮವನ್ನು ಅವನವನೇ ಅನುಭವಿಸಬೇಕು. ವೃಥಾ ನಾವು ನೀವೇಕೆ ತಲೆಯನ್ನು ಕೆಡಿಸಿಕೊಳ್ಳಬೇಕು? ರಂಭಾ, ಊರ್ವಶಿ, ಮೇನಕೆಯರನ್ನು ಕರೆದೊಯ್ಯೋಣ, ನಡೆಯಿರಿ. ರಂಬೆ, ಊರ್ವಶಿ, ಮೇನಕೆ 3 ದಿವಸದಿಂದ ಕಾಣಿಸ್ತಾ ಇಲ್ಲ. ಅವ್ರು ಎಲ್ಲಿ ಹೋಗಿದಾರಂತೆ ಗೊತ್ತಾ ನಿನಗೆ? ಅವ್ರಿಗೆ ನೀನು ಪರ್ಸನಲ್ ಸೆಕ್ರೆಟರಿ ಅಲ್ವಾ? ಹೇಳು. ಸುಳ್ಳು ಹೇಳಿದ್ರೆ ಲಾಟಿ ಲಿಕ್ಕಿ ಬೋಟಿ ತೆಗೆದ್ಬಿಡ್ತೀನಿ. ಈಗ ಹೇಳು. ತಾಯವರೆಗೂ ನಿನ್ನ ಸೇಫ್ಟಿಯಾಗಿ ನೋಡ್ಕೊತೀನಿ. ಒಂದೇ ರಾತ್ರಿ 9 ಯಾರು ಬಂದಿತ್ತು? ನಮ್ ತಾಯಣ್ಣು ಯಾರು ಬಂದಿದ್ರು ಅಂತ ಗೊತ್ತಿಲ್ಲ ಸರ್. ನೀನ್ ಮನೆ ಕೆಲಸ ಮುಗಿಸಿ ರಾತ್ರಿ ಎಷ್ಟು ಗಂಟೆಗೆ ಹೋದೆ? ಅವರೆಲ್ಲ ಬೇಗ ಮಲ್ಕೋತೀನಿ ಅಂತ ಹೇಳಿದ್ರು. 9 ಗಂಟೆಗೆ ಹೊರಟೋಗ್ಬಿಟ್ಟೆ. ಓಕೆ. ಮೊನ್ನೆ ದಿನ ಯಾರಾದ್ರೂ ಬಂದಿದ್ರಾ? ಮೊನ್ನೆ ದಿವಸ ಒಂದಿಬ್ರು ಬಂದಿದ್ರು ಸರ್. ಮಾತಾಡಿದ್ರೆ ಧರ್ಮ, ಯಮ ಧರ್ಮ ಅಂತಿದ್ರು ಸರ್. ನೀನ್ ಅವ್ರನ್ನ ನೋಡಿದ್ರೆ ಕಂಡಿಡಿದ್ಯಾ? ನೋಡಿ ಸರ್. ರಂಭೆ, ಊರ್ವಶಿ, ಮೇನಕೆ ಅವರೇ. ತಳಾಂಗ ತಗದಿ ಮಿತೋಂ. ಹಿಡಿಯ ಅವ್ರನ್ನ. ಯಮರಾಜ, ತಳಾಂಗ ತಗದಿ ಮಿತೋಂ.
ಮರ್ಯಾದಿಲ್ಲ ಅಯ್ಯೋ ಸಹ ನಿರ್ದೇಶಕ ಸಹ ನಿರ್ದೇಶಕರೇ, ರಂಭಾ ಊರ್ವಶಿ ಮೇನಕೆಯರನ್ನು ನಾವು ಅಪಹರಣ ಮಾಡಿದ್ದೇವೆಂದು ಆರಕ್ಷಕರು ನಮ್ಮ ಬೆನ್ನು ಹತ್ತಿದ್ದಾರೆ. ಎತ್ತಕೊಂಡೋಗಿದ್ ನೋಡ್ದೆ ನಾನು. ಬಂದೆ. ಅವ್ರಿರೋ ಜಾಗನ ತೋರಿಸ್ತೀನಿ. ಆ ಹುಡುಗರ್ನೆಲ್ಲ ಆಟ ಆಡಿಸ್ತಾ ಇದೆ. ನಾನು ಹೋಗಿ ಡೈರೆಕ್ಟರ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಅಷ್ಟ್ರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಡಿ. ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲವೇ? ತಿಳಿಯದೆ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಕೊಡಲು ಯಾರಿಂದಲೂ ಸಾಧ್ಯವಿಲ್ಲ ತಾಯಿ. ಹಾಗಾದ್ರೆ ನನ್ನ ಮಗನ್ನ? ನಿನ್ನ ಮಗ ಮಹಾಧೂರ್ತ, ತಿಳಿದೇ ಎಲ್ಲಾ ತಪ್ಪುಗಳನ್ನು ಮಾಡಿದ್ದಾನೆ. ಅವನಿಗೆ ಕ್ಷಮೆ ಎಂಬುದು ಕನಸಿನಲ್ಲೂ ಯೋಚಿಸಲಾಗದ ಮಾತು. ಹಲೋ ಯಮ್ಮ, ಯಾಕೆ ಸುಮ್ನೆ ಕಿರ್ಚಾಡ್ಕೊಂತಿದ್ಯಾ? ನಾನು ನಿನ್ ಜೊತೆ ಬರ್ತೀನಿ ನಡಿ. ಅಮ್ಮ, ನನ್ನ ಮುಂದಿನ ಜನ್ಮ ಅಂತಿದ್ರೆ ನಾನು ಮತ್ ಪುನಃ ನಿನ್ ಮಗನಾಗ ಹುಡ್ತೀನಿ ಅಮ್ಮ. ಯಮ್ಮ, ನನ್ನ ತಾಯಾದ್ರೂ ಸುಖವಾಗಿರ್ಲಿ ಅಂತ ಆಶೀರ್ವಾದ ಮಾಡಪ್ಪ. ದೀರ್ಘಾಯುಷ್ಮಾನ್ ಭವ. ಪ್ರಭು, ಎಂತ ಕೆಲಸ ಮಾಡಿದ್ರಿ? ಏಕೆ ಚಿತ್ರಗುಪ್ತರೆ, ಏನಾಯ್ತು? ದೀರ್ಘಾಯುಷ್ಮಾನ್ ಭವ ಅಂದ್ರೆ ಏನಮ್ಮ? ಇರುವ ಆಯಸ್ಸು ವೃದ್ಧಿಯಾಗಲಿ ಎಂದು. ನೀನ್ ದೀರ್ಘಾಯುಷ್ಮಾನ್ ಭವ ಅಂತ ಹೇಳಿದ್ ನನಗೆ. ಈಗ ನನ್ನ ನಿನ್ ಲೋಕಕ್ಕೆ ಯಾಕೆ ಕರ್ಕೊಂಡು ಹೋಗ್ತೀಯಾ? ಅಂದು ಸತಿ ಸಾವಿತ್ರಿಯ ಕೈಯಲ್ಲಿ ಸಿಲುಕಿಕೊಂಡೆ. ಇಂದು ಈ ಸಿನಿಮಾ ನಿರ್ದೇಶಕನ ಮಾತಿನ ಮೋಡಿಗೆ ಮರುಳಾದೆ. ಚಿತ್ರಗುಪ್ತರೆ, ಈಗ ಏನು ಮಾಡುವುದು? ಈ ಭೂಲೋಕದ ಸಹವಾಸವೇ ಬೇಡ. ತ್ವರೆ ಮಾಡಿ. ರಂಬೆ ಊರ್ವಶಿಯರನ್ನ ಕರ್ಕೊಂಡು ಹಾಗೇ ಮೇಲೋಗ್ತಾ ಇದ್ದೇನೆ ಸರ್. ಆ ರಂಬೆಗೆ ಡೈರೆಕ್ಟರ್ ಕಂಡ್ರೆ ಇಷ್ಟ, ಡೈರೆಕ್ಟರ್ಗೂ ರಂಬೆನ ಕಂಡ್ರೆ ಇಷ್ಟ. ಆದ್ರೆ ಅವನ್ ತಾಯಿನ ಬಿಟ್ಟು ಹೋಗಕ್ಕೆ ಅವನಿಗೆ ಇಷ್ಟ ಇಲ್ಲ ಸರ್. ಹಾಗೇ ಸನ್ಸೆಟ್ಗೆ ಝೂಮ್ ಹೋಗ್ತಾ ಹಾಗೇ ಸೀಸ್ ಮಾಡ್ತೀವಿ ಸರ್. ನೀವು ಮಾಡಿ ಸರ್. ಅದಿರ್ಲಿ, ನನ್ ಕ್ಯಾರೆಕ್ಟರ್ ಏನ್ ಮಾಡಿದ್ರಿ ಸರ್? ನಾನು ಹೇಳಲ್ಲ, ಮಾಡ್ ತೋರಿಸ್ತೀನಿ ಸರ್. ನೀವು ಮಾಡಿ ಸರ್, ನಮ್ ಜನ ನೋಡ್ತಾರೆ. ಕರೆಕ್ಟ್ ಸರ್, ಕತೆ ಏನೋ ಓಕೆ, ಆದ್ರೆ ಜನ ತಗೋತಾರ ಅಂತ. ಏನ್ ಸರ್? ನನಗೇನೋ ಓಕೆ ಸರ್. ಒಂದು ಹೊಸದಾಗಿ ಡಿಫ್ರೆಂಟ್ ಆಗಿರೋ ಕತೆ ಇದ್ರೆ ಜನ ನೋಡ್ತಾರೆ ಸರ್. ಏನ್ರಪ್ಪ, ನೋಡಲ್ವಾ? ನೋಡ್ತಾರೆ ಸರ್. ನೀವು ಮಾಡಿ ಸರ್. ಓಕೆ ಓಕೆ.